ಶ್ರೀರಾಮನ ಸಂದೇಶವನ್ನು ಸುಮಂತ್ರನು ದಶರಥನಿಗೆ ಹೇಳಿದ ನಂತರ ಶ್ರೀರಾಮ ಅಯೋಧ್ಯೆಯಲ್ಲಿ ಇಲ್ಲದ ಕಾರಣ ಅಯೋಧ್ಯೆಯ ಸ್ಥಿತಿಯನ್ನು ದಶರಥನಿಗೆ ಪೂರ್ತಿಯಾಗಿ ವಿವರಿಸ್ತಾ ಹೋಗ್ತಾನೆ. ಅಯೋಧ್ಯೆಯ ಪರಿಸ್ಥಿತಿ ಏನಾಗಿತ್ತು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಯೋಧ್ಯಕಾಂಡದ 59ನೇ ಸ್ವರ್ಗ. ಶ್ರೀರಾಮನ ಅರಣ್ಯವಾಸದಿಂದ ಅಯೋಧ್ಯ ಪಟ್ಟಣದಲ್ಲಾಗಿರುವ ದುರವಸ್ಥೆಯನ್ನು ಸುಮಂತ್ರನು ರಾಜನಿಗೆ ವಿವರಿಸಿದುದು. ಸುಮಂತ್ರನು ಹೇಳುತ್ತಾನೆ. ಇಷ್ಟು ಹೇಳಿ ಸುಮಂತ್ರನು ವಿರಮಿಸಿದಾಗ ದಶರಥನು ಉಳಿದುದನ್ನು ವಿವರವಾಗಿ ತಿಳಿಸುವಂತೆ ಹೇಳಿದನು. ಬಳಿಕ ಸುಮಂತ್ರನು ಪುನಃ ಹೇಳತೊಡಗಿದನು. ಮಹಾರಾಜ, ನಾರು ಮುಡಿಗಳನ್ನುಟ್ಟಿದ್ದ ಶ್ರೀರಾಮ ಲಕ್ಷ್ಮಣರು ಜಟೆಗಳನ್ನು ಧರಿಸಿ ಗಂಗಾ ನದಿಯನ್ನು ದಾಟಿ ಪ್ರಯಾಗದ ಕಡೆಗೆ ಹೊರಟರು. ಮುಂದೆ ಲಕ್ಷ್ಮಣನು, ಅವನ ಹಿಂದೆ ಸೀತೆಯು, ಅವಳ ಹಿಂದೆ ಶ್ರೀರಾಮನು ಹೋಗುತ್ತಿದ್ದರು. ಅವರು ಹಾಗೆ ಹೋಗುತ್ತಿರುವುದನ್ನು ನೋಡುತ್ತಾ ಮತ್ತೇನು ತೋಚದೆ ರಥದಲ್ಲಿ ಕುಳಿತು ಅಯೋಧ್ಯೆಯ ಕಡೆಗೆ ಹೊರಟೆನು. ಹಾಗೆ ಹೊರಟಾಗ ರಥದ ಕುದುರೆಗಳು ನನ್ನ ಸ್ವಾಧೀನಕ್ಕೆ ಸಿಕ್ಕದೆ ಬಿಸಿ ಬಿಸಿಯಾದ ಕಣ್ಣೀರು ಸುರಿಸುತ್ತಾ ಹಿಂದಕ್ಕೆ ತಿರುಗುತ್ತಿದ್ದವು. ದಾರಿ ಹಿಡಿದು ಹೋಗಲು ಅವುಗಳಿಗೆ ಮನಸ್ಸೇ ಇರಲಿಲ್ಲ. ಅದರಿಂದಾಗಿ ನಾನು ಒಡನೆಯೇ ಅಯೋಧ್ಯೆಗೆ ಹಿಂದಿರುಗಲಿಲ್ಲ. ಶ್ರೀರಾಮನು ಪುನಃ ನನ್ನನ್ನು ಕರೆದಾನೆಂಬ ಆಕಾಂಕ್ಷೆಯಿಂದ 3 ದಿವಸಗಳನ್ನು ನಾನು ಗುಹನೊಡನೆ ಗಂಗಾ ತೀರದಲ್ಲಿಯೇ ಕಳೆದನು. ಆದರೆ ಶ್ರೀರಾಮನು ಪುನಃ ನನ್ನನ್ನು ನೋಡಲೇ ಇಲ್ಲ. ಅವನೆಲ್ಲಿಗೆ ಹೋದನೆಂಬುದನ್ನು ಗುಹನಚಾರರ ಮೂಲಕವಾಗಿ ತಿಳಿದುಕೊಂಡು ನಾನು ಅಯೋಧ್ಯ ಪಟ್ಟಣಕ್ಕೆ ಹಿಂದಿರುಗಲೇಬೇಕಾಯಿತು. ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಿದರಿಂದ ನಿನ್ನ ದೇಶದಲ್ಲಿ ಉಂಟಾಗಿರುವ ಕ್ಷೋಭೆಯನ್ನು ವರ್ಣಿಸಿ ಹೇಳುವೆನು ಕೇಳು. ಮಹಾರಾಜ, ಶ್ರೀರಾಮನ ವಿಯೋಗದಿಂದ ದುಃಖ ಉಂಟಾಗಿರುವುದು ಮನುಷ್ಯರಿಗೆ ಮಾತ್ರವಲ್ಲ. ಸ್ಥಾವರ ಜಂಗಮಗಳು ಶ್ರೀರಾಮನ ವಿಯೋಗ ದುಃಖವನ್ನು ಅನುಭವಿಸುತ್ತಿರುವುದು ಪ್ರತ್ಯಕ್ಷವಾಗಿ ಕಾಣುತ್ತಿದೆ. ನಿನ್ನ ದೇಶದಲ್ಲಿರುವ ಮರ ಬಳ್ಳಿಗಳು ಪುಷ್ಪಗಳಿಂದಲೂ ಚಿಗುರೆಲೆಗಳಿಂದಲೂ ಮೊಗ್ಗುಗಳಿಂದಲೂ ಸಮಾವೃತವಾಗಿದ್ದರೂ ರಾಮ ವಿಯೋಗ ದುಃಖದಿಂದ ಬಾಡಿ ಹೋಗಿವೆ. ಅವುಗಳಲ್ಲೀಗ ಕಾಂತಿ ಎಂಬುದೇ ಇಲ್ಲ. ನದಿಗಳು, ಉಪನದಿಗಳು ಮತ್ತು ಸರೋವರಗಳು ಬತ್ತಿ ಹೋಗಿವೆ. ವನಗಳ ಉಪವನಗಳ ಮರಗಳ ಎಲೆಗಳೆಲ್ಲ ಒಣಗಿ ಹೋಗಿವೆ. ಅರಣ್ಯದಲ್ಲಿರುವ ಪ್ರಾಣಿಗಳು ಆಹಾರಕ್ಕಾದರೂ ಸಂಚಾರ ಮಾಡುತ್ತಿಲ್ಲ. ಸರ್ವದಾ ಹರಿದು ಹೋಗುವ ಸ್ವಭಾವವುಳ್ಳ ಸರ್ಪಗಳು ರಾಮ ವಿಯೋಗ ದುಃಖದಿಂದ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಕುಳಿತಲ್ಲಿಯೇ ಕುಳಿತಿವೆ. ಯಾವೊಂದು ಪಕ್ಷಿಯೂ ಧ್ವನಿ ಮಾಡುತ್ತಿಲ್ಲ. ಶ್ರೀರಾಮನ ವಿಯೋಗ ದುಃಖದಿಂದ ವ್ಯಾಪ್ತವಾಗಿರುವ ಅರಣ್ಯವಿಂದು ನಿಶಬ್ದವಾಗಿದೆ. ಮಹಾರಾಜ, ಸರೋವರಗಳಲ್ಲಿದ್ದ ಪದ್ಮಪತ್ರಗಳು ನೀರಿನಲ್ಲಿಯೇ ಅಡಗಿ ಹೋಗಿವೆ. ನೀರು ಮಲಿನವಾಗಿದೆ. ಕಮಲದ ಹೂಗಳು ಬಾಡಿ ಹೋಗಿವೆ. ಮೀನುಗಳು, ಹಂಸ, ಕಾರಂಡವ ಪಕ್ಷಿಗಳು ರಾಮ ವಿಯೋಗ ದುಃಖದಿಂದ ಕಂಗೆಟ್ಟು ಎಲ್ಲಿಯೋ ಅಡಗಿಕೊಂಡಿವೆ. ನೀರಿನಲ್ಲಿ ಬೆಳೆಯುವ ಕಮಲ, ಕನ್ನೈದಿಲೆಗಳು, ಭೂಮಿಯ ಮೇಲೆ ಬೆಳೆಯುವ ಮಾಲಾಯೋಗ್ಯವಾದ ಜಾಜಿ, ಚಂಪಕ, ಪುನ್ನಾಗವೇ ಮೊದಲಾದ ಹೂಗಳಲ್ಲಿ ಹಿಂದಿನ ಹಾಗೆ ಹೆಚ್ಚು ವಾಸನೆ ಇಲ್ಲ. ಫಲ ವೃಕ್ಷಗಳಲ್ಲಿಯೂ ಹಿಂದಿನಂತೆ ಯಥೇಚ್ಛವಾಗಿ ಫಲಗಳು ಸಿಕ್ಕುತ್ತಿಲ್ಲ. ಕ್ರೀಡಾಯೋಗ್ಯವಾದ ಉದ್ಯಾನವನಗಳು ಶೂನ್ಯವಾಗಿ ಕಾಣುತ್ತಿವೆ. ಅಲ್ಲಿರುವ ಶುಕ, ಪಿಕಗಳೇ ಮೊದಲಾದ ಪಕ್ಷಿಗಳು ರಾಮ ನಿರ್ಗಮನ ದುಃಖದಿಂದ ಕಂಗೆಟ್ಟು ಗೂಡುಗಳಲ್ಲಿಯೇ ಕುಳಿತಿವೆ. ಕೈದೋಟಗಳು ನೋಡಲು ಅಂದವಾಗಿ ಕಾಣುತ್ತಿಲ್ಲ. ಹೀಗೆ ಸ್ಥಾವರ ಜಂಗಮ ಪ್ರಾಣಿಗಳೆಲ್ಲವೂ ತಮ್ಮ ದುಃಖವನ್ನು ವ್ಯಕ್ತಪಡಿಸುತ್ತಿವೆ. ಅಯೋಧ್ಯೆಯೊಳಗೆ ಪ್ರವೇಶಿಸಿದ ನನ್ನನ್ನು ಯಾವನೊಬ್ಬ ನಾಗರಿಕನೂ ಅಭಿನಂದಿಸಲಿಲ್ಲ. ಸಕಲ ಜನಪ್ರಿಯನಾದ ಶ್ರೀರಾಮನನ್ನವರು ನನ್ನ ರಥದಲ್ಲಿ ಕಾಣದಿದ್ದುದೇ ಇದಕ್ಕೆ ಕಾರಣ. ಶ್ರೀರಾಮನನ್ನು ಕಾಣುವ ಆಕಾಂಕ್ಷೆಯಿಂದ ಬಂದ ಪ್ರಜೆಗಳು ರಾಜರಥದಲ್ಲಿ ಅವನನ್ನು ಕಾಣದೆ ಹತಾಶರಾಗಿ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದರು. ರಾಜಮಾರ್ಗದಲ್ಲಿ ಬಂದು ಸೇರಿದ್ದ ಅಯೋಧ್ಯ ಪಟ್ಟಣದ ಜನರು ರಾಮನಿಂದ ವಿಹೀನರಾಗಿದ್ದ ರಾಜರಥವನ್ನು ಕಂಡು ಕಣ್ಣೀರಿನಿಂದ ತುಂಬಿ ಹೋದ ಮುಖವುಳ್ಳವರಾದರು. ಸೌಧಗಳಲ್ಲಿಯೂ ಉಪ್ಪರಿಗೆಗಳಲ್ಲಿಯೂ ಭವನಗಳಲ್ಲಿಯೂ ಕುಳಿತಿದ್ದ ಅಯೋಧ್ಯ ಪಟ್ಟಣದ ಸ್ತ್ರೀಯರು ರಾಮನಿಲ್ಲದೆ ರಾಜರಥವು ಬಂದುದನ್ನು ನೋಡಿ ರಾಮನನ್ನು ಕಾಣದ ಶೋಕದಿಂದ ಪೀಡಿತರಾಗಿ ಆಹಾಕಾರಗಳನ್ನು ಮಾಡುತ್ತಿದ್ದರು. ಹಾ ರಾಮ, ಹಾ ಲಕ್ಷ್ಮಣ, ಹಾ ಸೀತೆ ಎಂದು ಹೇಳಿಕೊಂಡು ಗೋಳಾಡುತ್ತಿದ್ದರು. ವಿಶಾಲವಾಗಿ ಕಾಡಿಗೆಯು ಹಚ್ಚಲ್ಪಡದೆ ಕಣ್ಣೀರಿನಿಂದ ತುಂಬಿ ಹೋಗಿದ್ದ ಕಣ್ಣುಳ್ಳವರಾಗಿದ್ದ ಬಹಳವಾಗಿ ಸಂಕಟ ಪಡುತ್ತಿದ್ದ ಅಯೋಧ್ಯ ಪಟ್ಟಣದ ಸ್ತ್ರೀಯರು ಒಬ್ಬರು ಮತ್ತೊಬ್ಬರನ್ನು ಶೂನ್ಯವಾದ ದೃಷ್ಟಿಯಿಂದ ನೋಡುತ್ತಾ ಸ್ತಬ್ಧರಾಗಿ ಕುಳಿತಿದ್ದರು.
ಕಣ್ಣಿನಲ್ಲಿ ನೀರು ತುಂಬಿಕೊಂಡಿದ್ದುದರಿಂದ ಸಮೀಪದಲ್ಲಿದ್ದವರು ಅವರಿಗೆ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ನಿನ್ನ ಮಿತ್ರರೇ ಆಗಲಿ, ಶತ್ರುಗಳಲ್ಲಿಯೇ ಆಗಲಿ, ನಿನ್ನ ವಿಷಯದಲ್ಲಿ ಯಾವ ವಿಧವಾದ ಶತ್ರು ಮಿತ್ರ ಭಾವವೂ ಇಲ್ಲದೆ ಉದಾಸೀನತೆಯಿಂದ ಇರುವವರಲ್ಲಿಯೇ ಆಗಲಿ, ಶ್ರೀರಾಮನ ವಿಯೋಗದ ದುಃಖಾನುಭವದಲ್ಲಿ ಯಾವ ವಿಧವಾದ ತಾರತಮ್ಯವನ್ನು ನಾನು ಕಾಣುತ್ತಿಲ್ಲ. ನಿನ್ನ ಮಿತ್ರರು, ಶತ್ರುಗಳು, ಉದಾಸೀನರು ರಾಮ ವಿಯೋಗ ದುಃಖವನ್ನು ತಾರತಮ್ಯವಿಲ್ಲದೆ ಅನುಭವಿಸುತ್ತಿದ್ದಾರೆ. ನಿನ್ನ ಶತ್ರುಗಳು ಕೂಡ ಶ್ರೀರಾಮನು ಕಾಡಿಗೆ ಹೋದುದಕ್ಕಾಗಿ ಸಂತೋಷ ಪಡುತ್ತಿಲ್ಲ. ಇಂದು ಅಯೋಧ್ಯ ಪಟ್ಟಣವು ಆನಂದದ ಸುಳಿವು ಇಲ್ಲದ ಜನರಿಂದ ತುಂಬಿ ಹೋಗಿದೆ. ಆನೆ ಕುದುರೆಗಳು ಬಡಕಲಾಗಿವೆ. ಸತತ ಕೇಳಿಬರುವ ಆರ್ತಸ್ವರ ಶ್ರವಣದಿಂದ ಅಯೋಧ್ಯ ಪಟ್ಟಣವೇ ಕಾಂತಿಹೀನವಾಗಿದೆ. ಎಲ್ಲ ಪ್ರಾಣಿಗಳು ಸುದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿವೆ, ಆನಂದರಹಿತವಾಗಿದೆ. ಇಂತಹ ಸ್ಥಿತಿಯಲ್ಲಿರುವ ಅಯೋಧ್ಯ ಪಟ್ಟಣವು ಶ್ರೀರಾಮನ ಅರಣ್ಯಗಮನದಿಂದ ಅತ್ಯಂತ ಕಾತರಳಾಗಿ ಪುತ್ರಹೀನಳಾಗಿರುವ ಕೌಸಲ್ಯ ದೇವಿಯಂತೆಯೇ ನನಗೆ ಕಾಣುತ್ತಿದೆ. ಸೂತನ ಮಾತುಗಳನ್ನು ಕೇಳಿ ದೈನ್ಯದಿಂದ ಕೂಡಿದ್ದ ದಶರಥನು ಹೀಗೆಂದನು. ಅವನು ಬಿಕ್ಕಿ ಬಿಕ್ಕಿ ಅಳುತ್ತಾ ಕಣ್ಣೀರು ಸುರಿಸುತ್ತಿದ್ದುದರಿಂದ ತಡೆದು ಮಾತನಾಡುತ್ತಿದ್ದನು. ಸುಮಂತ್ರ, ಪಾಪಕುಲದಲ್ಲಿ ಹುಟ್ಟಿದ ಕೈಕೇಯಿಯು ರಾಮನನ್ನು ಅರಣ್ಯಕ್ಕೆ ಕಳುಹಿಸುವಂತೆ ನನಗೆ ನಿರ್ದೇಶಿಸಿದಳು. ಆ ಸಮಯದಲ್ಲಿ ನಾನು ಮಂತ್ರಾಲೋಚನೆಯಲ್ಲಿ ಕುಶಲರಾದವರೊಡನೆಯಾಗಲಿ ಅನುಭವಶಾಲಿಗಳಾದ ವೃದ್ಧರೊಡನೆಯಾಗಲಿ ಈ ವಿಷಯವಾಗಿ ಸಮಾಲೋಚನೆಯನ್ನು ಮಾಡಲೇ ಇಲ್ಲ. ಪರಿಸ್ಥಿತಿಯ ಯುಕ್ತಾಯುಕ್ತತೆಯನ್ನು ನನ್ನ ಸ್ನೇಹಿತರೊಡನೆಯಾಗಲಿ ವೇದಶಾಸ್ತ್ರ ಸಂಪನ್ನರಾದ ಅಮಾತ್ಯರೊಡನೆಯಾಗಲಿ ಮಂತ್ರಾಲೋಚನೆ ಮಾಡಲಿಲ್ಲ. ಸ್ತ್ರೀ ವ್ಯಾಮೋಹದ ಕಾರಣದಿಂದಾಗಿ ನಾನು ಈ ಅಕಾರ್ಯವನ್ನು ಒಡನೆಯೇ ಮಾಡಿಬಿಟ್ಟೆನು. ಮುಂದೆ ಆಗಬೇಕಾಗಿರುವ ಯಾವುದೋ ಒಂದು ನಿರ್ದಿಷ್ಟವಾದ ಕಾರ್ಯಕ್ಕಾಗಿ ಅಥವಾ ನಮ್ಮ ಕುಲದ ವಿನಾಶಕ್ಕಾಗಿ ದೈವೇಚ್ಛೆಯಿಂದಲೇ ನಮಗೆ ಈ ಸಮಯದಲ್ಲಿ ಈ ಪಿತೃವಿಯೋಗ ವ್ಯಸನವು ಪ್ರಾಪ್ತವಾಗಿದೆ. ಸೂತ, ನಿನಗೇನಾದರೂ ಉಪಕಾರವನ್ನು ನಾನು ಈ ಜನ್ಮದಲ್ಲಿ ಮಾಡಿರುವೆನಾದರೆ ಅದಕ್ಕೆ ಪ್ರತಿಯಾಗಿ ನನ್ನನ್ನೀಗಲೇ ಶ್ರೀರಾಮನ ಬಳಿಗೆ ಕರೆದುಕೊಂಡು ಹೋಗು. ನನ್ನ ಪ್ರಾಣಗಳು ಶ್ರೀರಾಮನ ದರ್ಶನ ಮಾಡಲು ಅವಸರಗೊಳಿಸುತ್ತಿವೆ. ಭರತನಿನ್ನೂ ಬಂದು ರಾಜ್ಯಾಧಿಕಾರವನ್ನು ಪಡೆದಿಲ್ಲವಾದ ಕಾರಣ ಈಗಲೂ ನನ್ನ ಆಜ್ಞೆಗೆ ಮಾನ್ಯತೆ ಇರುವುದಾದರೆ ರಾಘವನನ್ನು ಈಗಲೇ ಅಯೋಧ್ಯೆಗೆ ಕರೆದುಕೊಂಡು ಬಾ. ರಾಮನಿಲ್ಲದೆ ನಾನು ಮುಹೂರ್ತ ಕಾಲವಾದರೂ ಜೀವಿಸಿರಲಾರೆನು. ಶ್ರೀರಾಮನು ಬಹಳ ದೂರ ಹೋಗಿಬಿಟ್ಟಿದ್ದಾನೆ. ಅವನನ್ನು ಕರೆತರಲು ಸಾಧ್ಯವಾಗಲಾರದು. ಅಯೋಧ್ಯೆಗೆ ಹಿಂದಿರುಗಲು ಒಪ್ಪುವನೋ ಇಲ್ಲವೋ ಎಂದು ನೀನು ಸಂಶಯ ಪಡುವುದಾದರೆ ನನ್ನನ್ನೇ ರಥದಲ್ಲಿ ಕುಳ್ಳುರಿಸಿಕೊಂಡು ಶೀಘ್ರವಾಗಿ ರಾಮನಿರುವಲ್ಲಿಗೆ ಪ್ರಯಾಣ ಮಾಡಿ ಅವನಿಗೆ ನನ್ನನ್ನು ತೋರಿಸು. ಈ ಕಾರ್ಯವನ್ನಾದರೂ ಮಾಡಬಹುದಲ್ಲವೇ? ಮಲ್ಲಿಗೆ ಮೊಗ್ಗಿನಂತೆ ದುಂಡಾದ ದಂತಪಂಕ್ತಿಯುಳ್ಳ ಲಕ್ಷ್ಮಣಗ್ರಜನಾದ ಆ ನನ್ನ ರಾಮನೆಲ್ಲಿದ್ದಾನೆ? ಶ್ರೀರಾಮನಿರುವೆಡೆಗೆ ಹೋಗುವವರೆಗೂ ನಾನು ಜೀವಿಸಿದ್ದರೆ ಸೀತಾ ಸಮೇತನಾದ ಅವನನ್ನು ಚೆನ್ನಾಗಿ ನೋಡುತ್ತೇನೆ. ಕೆಂಪಾದ ಕಣ್ಣುಗಳಿಂದ ಕೂಡಿರುವ ಮಹಾಬಾಹುವಾದ ಕರ್ಣಕುಂಡಲಗಳಿಂದ ರಹಿತನಾದ ಶ್ರೀರಾಮನನ್ನು ಕಾಣದಿದ್ದರೆ ನಾನು ಖಂಡಿತವಾಗಿಯೂ ಯಮಾಲಯಕ್ಕೆ ಹೋಗಿಬಿಡುತ್ತೇನೆ. ವೃದ್ಧಾಪ್ಯದಲ್ಲಿ ಇಂತಹ ದುರವಸ್ಥೆಯನ್ನು ಹೊಂದಿ ಇಕ್ಷ್ವಾಕು ಕುಲಕ್ಕೆ ಆನಂದದಾಯಕನಾದ ಶ್ರೀರಾಮನನ್ನೇ ನಾನು ಕಾಣದವನಾಗಿದ್ದೇನೆ. ಸೂತ, ಇದಕ್ಕಿಂತಲೂ ದುಃಖಕರವಾದುದು ಮತ್ತೇನಿದೆ? ಹಾ ರಾಮ, ಹಾ ಲಕ್ಷ್ಮಣ, ಹಾ ಸೀತೆ, ನಿಮ್ಮ ವಿರಹದಿಂದ ಉಂಟಾಗಿರುವ ಈ ದುಃಖದಿಂದ ನಾನು ಅನಾಥನಂತೆ ಸಾಯಲಿರುವೆನೆಂಬ ವಿಷಯವು ನಿಮಗೆ ನಿಶ್ಚಯವಾಗಿಯೂ ತಿಳಿಯದು. ರಾಜನು ಪುತ್ರವಿಯೋಗದ ದಾರುಣವಾದ ದುಃಖದಿಂದ ಬುದ್ಧಿಗೆಟ್ಟವನಾದನು. ಶೋಕಸಾಗರದಲ್ಲಿ ಮುಳುಗಿ ಹೋಗಿದ್ದನು. ತನ್ನ ದಾಟಲ ಸಾಧ್ಯವಾದ ಶೋಕಸಾಗರವನ್ನು ಕೌಸಲ್ಯಗೆ ಬಣ್ಣಿಸಿ ಹೇಳಿದನು. ಕೌಸಲ್ಯೆ, ಶ್ರೀರಾಮನಿಲ್ಲದೆ ನಾನು ಶೋಕಸಾಗರದಲ್ಲಿ ಮುಳುಗಿ ಹೋಗಿದ್ದೇನೆ. ನಾನು ಬದುಕಿರುವವರೆಗೆ ಈ ಶೋಕಸಾಗರದಿಂದ ಪಾರಾಗುವುದು ದುಸ್ಸಾಧ್ಯವೇ ಸರಿ. ಶ್ರೀರಾಮನ ಸಂಬಂಧವಾದ ಶೋಕವೇ ಪರಿಪೂರ್ಣವಾದ ಮಹಾಸಾಗರವಾಗಿದೆ. ಸೀತಾದೇವಿಯ ವಿರಹದಿಂದ ಉಂಟಾಗಿರುವ ಶೋಕವು ಶೋಕಸಾಗರದ ತೀರವಾಗಿದೆ. ಸೀತಾರಾಮರ ವಿಯೋಗದಿಂದ ನಮ್ಮಲ್ಲಿ ಕ್ಷಣ ಕ್ಷಣಕ್ಕೂ ಹುಟ್ಟುವ ನಿಟ್ಟುಸಿರುಗಳೇ ಶೋಕಸಾಗರದ ಅಲೆಗಳು ಮತ್ತು ಸುಳಿಗಳಾಗಿವೆ. ವಿರಹ ದುಃಖದಿಂದ ಸಂತಪ್ತರಾದವರು ಸುರಿಸುವ ಕಮ್ಮನಿಯ ಪ್ರವಾಹಗಳೇ ಶೋಕಸಾಗರಕ್ಕೆ ಸೇರುವ ನದಿಗಳಾಗಿವೆ. ದುಃಖದಿಂದ ತಲೆಯ ಮೇಲಿಟ್ಟುಕೊಳ್ಳುವ ಕೈಗಳೇ ಶೋಕಸಾಗರದ ಮೀನುಗಳು. ನಮ್ಮೆಲ್ಲರ ರೋದನ ನಿನಾದಗಳೇ ಶೋಕ ಮಹಾಸಾಗರದ ಮಹಾಗರ್ಜನೆಗಳು.
ಅಂತಃಪುರದ ಸ್ತ್ರೀಯರ ಕೆದರಿದ ಕೇಶರಾಶಿಗಳೇ ಶೋಕಸಾಗರದ ಪಾಚಿಯ ರೂಪದಲ್ಲಿದೆ. ದುಷ್ಟೆಯಾದ ಕೈಕೇಯಿಯ ಶೋಕಸಾಗರದ ಮಧ್ಯದಲ್ಲಿರುವ ಬಡಬಾನಲ. ನನ್ನ ಕಂಬನಿಯಿಂದಲೇ ಆ ಶೋಕಸಾಗರವು ಹುಟ್ಟಿದೆ. ಕುಬ್ಜೆಯ ಮಾತುಗಳೇ ಆ ಶೋಕಸಾಗರದಲ್ಲಿರುವ ಮೊಸಳೆಗಳು. ನಿಗ್ರಹಣೆಯಾದ ಕೈಕೇಯಿಯು ಕೇಳಿದ 2 ವರಗಳೇ ಶೋಕಸಾಗರದ ಎಲ್ಲ ಕಟ್ಟುಗಳು. ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸುವುದೇ ಆ ಶೋಕಸಾಗರದ ವಿಸ್ತಾರ. ಇಂತಹ ಮಹಾಸಾಗರದಲ್ಲಿ ನಾನು ಮುಳುಗಿ ಹೋಗಿದ್ದೇನೆ. ನನ್ನ ಜೀವಿತ ಕಾಲದಲ್ಲಿ ನಾನು ಇದನ್ನು ದಾಟಲಾರೆನು. ಶ್ರೀರಾಮನನ್ನು ನೋಡುವ ಆಕಾಂಕ್ಷೆಯಿಂದ ಕೂಡಿರುವ ನಾನು ಲಕ್ಷ್ಮಣ ಸಹಿತನಾದ ಅವನನ್ನು ಹೊಂದಲಾಗದೆ ಇರುವುದು ನಿಶ್ಚಯವಾಗಿಯೂ ಮಹಾಪಾಪದ ಫಲವೇ ಸರಿ. ಹೀಗೆ ಯಶೋವಂತನಾದ ದಶರಥ ರಾಜನು ವಿಲಪಿಸುತ್ತಾ ಮೂರ್ಛಿತನಾಗಿ ಹಾಸಿಗೆಯ ಮೇಲೆ ದೊಪ್ಪನೆ ಬಿದ್ದನು. ಶ್ರೀರಾಮನ ವಿಯೋಗದ ಕಾರಣದಿಂದಾಗಿ ಇತರರು ವಿಲಪಿಸುವುದಕ್ಕಿಂತಲೂ 2 ಪಟ್ಟಾಗಿ ಕರುಣಾಜನಕವಾದ ರೀತಿಯಲ್ಲಿ ಗೋಳಾಡುತ್ತಾ ರಾಜನು ಮೂರ್ಛೆ ಹೊಂದಲಾಗಿ ರಾಜನ ದೈನ್ಯವಾದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಕೌಸಲ್ಯೆಯು ಭಯದಿಂದ ವ್ಯಾಕುಲಗೊಂಡಳು. ಇಲ್ಲಿಗೆ 59ನೇ ಸರ್ಗವು ಮುಗಿಯಿತು.